ಮನವೊಲಿಸೋ ಪ್ರಯತ್ನ ಏನಾದ್ರು ಆಗ್ತಾ ಇದೆಯಾ ಸರ್? ಒಂದು ಕುಟುಂಬ ಈಗೆಲ್ಲ ಹೋಗಿದ್ದಾರಪ್ಪ. ನಿಮಗೆ ಏನು ಮಾಹಿತಿ ಇದೆ? ನಾನೆಲ್ಲ ಇಲ್ಲಿ ಸಿಚುವೇಶನ್ನ ಏನು ಮಾಡಬೇಕು ಎಲ್ಲ ನೋಡ್ತಾ ಇದ್ದೀವಿ. ನೋಡಿ, 3 ಕುಟುಂಬಗಳ ಸದಸ್ಯರು ಇವತ್ತು ಈಗ ಅಲ್ಲಿ PM ಹತ್ರ ಹೋಗಿದ್ದಾರೆ. ಈಗೆಲ್ಲ ಅದನ್ನು ಆಗ್ತಾಯಿದೆ. ಸೊ ಅದಾದಮೇಲೆ ಈಗೇನು ಅವ್ರ ಡಿಮ್ಯಾಂಡ್ ಇದೆ, ಆ ಡಿಮ್ಯಾಂಡಿಗೆ ನಾವು ಬದ್ಧರಿದ್ದೇವೆ ಅಂದರೆ ಹೋರಾಟ ಈ ತಕ್ಷಣಕ್ಕೆ ಯಾವುದು ಮುಗಿಯಲ್ಲ. ಈಗೇನು ನಾವು ಏನು ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ, ಆ ಕುಟುಂಬಕ್ಕೆ ಒಂದು ದೊಡ್ಡ ಮೊತ್ತದ ಹಣ ಕೊಡಬೇಕು, ಒಂದು ಸರ್ಕಾರಿ ಕೆಲಸ ಕೊಡಬೇಕು, ಈಗ ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಸಂಪೂರ್ಣ ಜವಾಬ್ದಾರಿ ತಗೋಬೇಕು, ಇಷ್ಟು ಹೇಳಿದ್ದೇವೆ. ಅಲ್ಲದೆ ಈಗ DCF, ACF ಮತ್ತು ರೇಂಜರು RFO ಕೆಳಗಿನಂಥ ಅಧಿಕಾರಿಗಳನ್ನ ತಕ್ಷಣ ಕೂಡಲೇ ಅವ್ರನ್ನ ಅಮಾನತಲ್ಲಿಟ್ಟು ತನಿಖೆ ಮಾಡಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಏಕೆಂದರೆ ಈಗ ಅವ್ರ ಮೇಲೆ ಏನಾದ್ರು ಒಂದು ಕಠಿಣ ಒಂದು ಕ್ರಮ ಆದರೆ ಮೊದಲು ಸಸ್ಪೆಂಡ್ ಮಾಡಿ ಆಮೇಲೆ ತನಿಖೆ ಮಾಡ್ತಾರಲ್ಲ, ಅದೇ ಥರ ಇಲ್ಲಿ ಮಾಡಲಿ. ಇದು ಅಮಾನವೀಯವಾಗಿ ನಡೆದಿರ್ತಕ್ಕಂಥದ್ದು. ಬಹುಶಃ ಈಗ ಏನು ಅವ್ರಿಗೆ ಕೊಲ್ಲಲಿಕ್ಕೆ ಇವಾಗ ಯಾರು ಆದೇಶ ಕೊಟ್ಟರು ಇದೆಲ್ಲ ತನಿಖೆ ಆಗಬೇಕು. ಸೊ ಇದು ಭಾಳ ಮುಖ್ಯ. ಜೊತೆಗೆ ಅವ್ರ ಆತ್ಮರಕ್ಷಣೆಗೆ ಮಾಡಿದ್ದೆ ಆದರೆ ಈಗ ಅದೆಲ್ಲನೂ ಈಚೆ ಹೊರಗೆ ಬರಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ಥರದ ಒಂದು ಪ್ರಯತ್ನಗಳು ಆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸೋಕ್ಕೆ ಎಲ್ಲ ಸಂಘಟನೆಗಳಿರ್ಬೋದು, ಎಲ್ಲ ನನ್ನ ಜೊತೆ ಸಾರ್ವಜನಿಕರು, ಕುಟುಂಬಸ್ಥರು, ಸ್ನೇಹಿತರುಗಳು ಎಲ್ಲರೂ ಒಟ್ಟುಗೂಡಿ ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು ಅನ್ನೋದೇ ಒಕ್ಕೊರ್ಲ ಒಂದು ಮನವಿ. ಸೊ ಈಗ ಅವ್ರೇನಪ್ಪ ಅವ್ರ ಬೇಡಿಕೆ, ಯಾರು ಅವ್ರು ಮಾಡಿದ್ದಾರೆ ಅವ್ರು ತಂದು ಮುಂದೆ ನಿಲ್ಲಿಸಿ ಅಂತಾರೆ. ಈಗ ಅವರೆಲ್ಲ ಅಪ್ಸ್ಕೊಂಡಾಗಿದ್ದಾರೆ. ಈ ತಕ್ಷಣಕ್ಕೆ ಎಲ್ಲಿ ತಂದು ನಿಲ್ಲಿಸೋದು? ಈಗ ಆಲ್ರೆಡಿ 103/1 ಕೇಸ್ FIR ಆಗಿದೆ. ಬಹುಶಃ ಈಗ 103(1) ಕೇಸ್ ಅಂತಂದರೆ ನಿಮಗೆ ಗೊತ್ತಿದೆ, ಕೊಲೆ ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ವಿ. ಫಾರೆಸ್ಟ್ ಅವ್ರದ್ದು ಇನ್ನೂ ಕೇಸ್ ತಗೊಂಡಿಲ್ಲ. ಹಿಂಗಿರೋವಾಗ ನಾವು ಏನು ಈ ರೈತರ ಒಂದು ಈಗ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೊಡ್ಸೋಕ್ಕೆ ಸಾಧ್ಯನೋ ಎಲ್ಲ ಥರದ ಪ್ರಯತ್ನಗಳು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಮಾಡ್ತಾಯಿದ್ದೀವಿ. ಹೌದು ಇವರೇ, ಏನಾಗಿದೆ, ಅವರು ತಕ್ಷಣಕ್ಕೆ ಈಗ ಯಾರೂ ಕೈಗೆ ಸಿಗ್ತಾ ಇಲ್ಲ. ಹಂಗಂದ್ರೆ ಅರ್ಥ ಏನು? ಸೊ ಈ ಮೇಲಧಿಕಾರಿಗಳು ಇಲ್ಲ ಇದ್ದಾರೆ, ಸಿಗ್ತಾರೆ, ನೋಡ್ತಿದ್ದೀವಿ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈಗ FIR ಆಗಿದೆ, ಕ್ರಮ ಆಗುತ್ತೆ. ಈಗ ಪ್ರಾಥಮಿಕ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಜಡ್ಜ್ ಅವರ ಹಂತದಲ್ಲಿ ಈಗ ತನಿಖೆ ನಡೀತಾ ಇದೆ. ನಾವು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತಲೂ ಆಗ್ರಹಿಸ್ತಾ ಇದ್ದೀವಿ. ಸೊ ಇಷ್ಟು ಒಂದು ಈ ಸಮಸ್ಯೆಯ ಒಂದು ಗಂಭೀರತೆ ಮತ್ತು ಇದರ ಒಂದು ವಿಚಾರ ತಗೊಂಡಾಗ ಈಗೇನು ಇದು ಹಿಂದಿನಿಂದನೂ ಭಾಳ ಒಂದು ರೈತರ ಮತ್ತು ಈ ಅರಣ್ಯ ಅಧಿಕಾರಿಗಳ ಮಧ್ಯೆ ಸಾಕಷ್ಟು ಸಂಘರ್ಷಗಳು. ಏಕೆಂದರೆ ಈಗ ನಮ್ಮ ಹನೂರು ಭಾಗ ಸಂಪೂರ್ಣವಾಗಿ ಭೌಗೋಳಿಕವಾಗಿ ಏನು ನಾವು ನೋಡ್ದಂಗೆ ಈ ಬೇರೆ ಪಕ್ಕದ ಕ್ಷೇತ್ರಗಳಿಗೆ ನೋಡಿದಾಗ ಈಗ ಕೊಳ್ಳೇಗಾಲ ಇರ್ಬೋದು, ಚಾಮರಾಜನಗರ ಇರ್ಬೋದು, ಗುಂಡ್ಲುಪೇಟೆ ಇರ್ಬೋದು, ಕೋಟೆ ಇರ್ಬೋದು, ನಂಜನಗೂಡು, ಮೈಸೂರು, ಆ ಕಡೆ ಹುಣಸೂರು, ಪಿರಿಯಾಪಟ್ಟಣ, ಇವೆಲ್ಲ ಪಶ್ಚಿಮಕ್ಕೆ ಕಾಡಿದೆ, ಇನ್ನೊಂದು ದಕ್ಷಿಣಕ್ಕೆ ಕಾಡಿದೆ. ನಮ್ಮ ಹನೂರು ಕ್ಷೇತ್ರ ಸುತ್ತುವರೆದಿದ್ದೀವಿ. ಇದು ನಿರಂತರ ಬಹುಶಃ ಈಗ ಇನ್ನೂ ಜಾಸ್ತಿ ಆಗ್ತಾಯಿದೆ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ. ಯಾಕಂದರೆ ಕೆಲವೆಲ್ಲ ಇದೊಂದು ರೀತಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗಿಬಿಟ್ಟಿದೆ ನಮಗೆ. ಎಲ್ಲೋ ಒಂದು ಕಡೆ ಈಗ ಇದು ಮುಂದೆ ಈ ಜನ ವಸತಿ ಪ್ರದೇಶದಲ್ಲಿ ಬಹುಶಃ ಇಷ್ಟು ಒಂದು ಸ್ಟ್ರಿಕ್ಟು ರೂಲ್ಸ್ ತಗೊಂಬಂದಿರೋದು ಇದು ಒಂದು ರೀತಿ ನಮಗೆ ಇಲ್ಲಿ ಬದುಕಲಿಕ್ಕೆ ಒಂದು ಕಷ್ಟ ಆಗ್ತಾಯಿದೆ. ಇಷ್ಟೂ ನಾನು ಟೆಕ್ನಿಕಲಾಗಿ ಹೇಳ್ತಾ ಇದ್ದೀನಿ. ಇದಕ್ಕೇನಾದ್ರು ಒಂದು ಸರ್ಕಾರನೂ ಮತ್ತು ಕೇಂದ್ರ ಸರ್ಕಾರ ಇವಾಗೇನು ಈಗ ಅರಣ್ಯ ಇಲಾಖೆ ಕೇಂದ್ರದ ಅಧೀನದಲ್ಲಿ ಬರುತ್ತೆ. ಈಗ ಅವ್ರ ಮಾತೆತ್ತಿದ್ರೆ ಕೇಂದ್ರ, ಸೆಂಟ್ರಲ್ಲು ಎಲ್ಲ ಪ್ರತಿಯೊಂದು. ಈ ಕುಡಿಯೋ ನೀರ್ದು ಈಗ ಏನು ಸರ್ಕಸ್ ಮಾಡ್ತಾಯಿದ್ದೀವಿ, ಈಗ ಮಳೆ ಆಶ್ರಿತ ಪ್ರದೇಶ ಇದು. ನಿಜವಾಗ್ಲೂ ಈಗ 3 ಬೋರ್ವೆಲ್ಗಳು ಓಡ್ತಾ ಇದ್ದಾವೆ. ನೀರು ಸಿಗೋವರೆಗೂ ಬೋರ್ ಹಾಕ್ತಾನೆ ಇರಿ ಅಂತ. ಹೌದು. ಈಗ ನಾನು ಸರ್ಕಾರ ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಉಳಿದಂತೆ ಇನ್ನೂ 10 ಲಕ್ಷ ರೂಪಾಯಿ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಉಳಿದಂಗೆ 10 ಲಕ್ಷ ರೂಪಾಯಿ ಒಂದು ಸಂಗ್ರಹ ಮಾಡ್ತಾಯಿದ್ದೀನಿ. ಒಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ತಾತ್ಕಾಲಿಕವಾಗಿ ಅವ್ರಿಗೆ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ಇದು ಭಾಳ ಆ ಕೆಲಸ ನಾನು ಏನು ಮಾಡಿದ್ದೀನಿ ನನ್ನೊಬ್ಬನಿಗೆ ಗೊತ್ತು. ಸೊ ಆ ಕೆಲಸ ಆಗ್ತಾಯಿದೆ. ಸೊ ಯಾಕೆಂದರೆ ಅವರ ಒಂದು 5 ಲಕ್ಷ ರೂಪಾಯಿ ಮಾತ್ರ ಘೋಷಣೆ ಆಗಿದೆ. ಇನ್ನು ಉಳಿದಂಥದ್ದು ನಾವು CM ಜಿಲ್ಲಾಧಿಕಾರಿಗಳು ಕೊಡ್ತಾರೆ, ಸರ್ಕಾರ ಕೊಡ್ತಿದೆ, ಅದು ಆಗ್ತಿದೆ. ಇನ್ನು ಉಳಿದಂಗೆ ಇನ್ನು 10 ಲಕ್ಷ ರೂಪಾಯಿ, ಒಟ್ಟು 15 ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಇವತ್ತು ಅವ್ರು ತಲುಪಿಸ್ತಾ ಇದ್ದಾರೆ.
ಸರ್ ಇವರು ಕೇಳ್ತಿದ್ದ ಡಿಮ್ಯಾಂಡ್ಗಳು ಪೂರೈಕೆ ಆಗಿದೆ ಅನ್ಸುತ್ತೆ, ಯಾಕಂದ್ರೆ ನೀವು ಹೌದು. ಪರಿಹಾರವನ್ನು ಕೊಟ್ಟಿದ್ದೀರಾ, ಜೊತೆಗೆ ಹೌದು. ಈಗ ಇದು ಡಿಮ್ಯಾಂಡ್ ಇದೆ ಅಂತ ಸರ್. ಅಂದರೆ ಸಾಯಿಸ್ದವನ್ನ ಕರ್ಕೊಂಬಂದು ಮುಂದೆ ನಿಲ್ಲಿಸಿ ಅಂತಾರೆ. ಈಗ ನಾವು ಏನು ಹೇಳೋಣ, ಇದು ಕಷ್ಟ ಸಾಧ್ಯತೆ. ಅದಕ್ಕೇನಿದೆಯೋ ಮುಂದಿನ ದಿನಗಳಲ್ಲಿ ತನಿಖೆಯನ್ನು ತೀವ್ರವಾಗಿ ಅಂದರೆ ಚುರುಕುಗೊಳಿಸಿ ಅದನ್ನು ಎಷ್ಟು ಬೇಗನೆ ಆಗುತ್ತೋ ಅಷ್ಟು ಬೇಗನೆ. ಈಗ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತಾಯಿದ್ದೀನಿ, ಮುಖ್ಯಮಂತ್ರಿಗಳಿಗೆ. ಈಗ ಏನು ಈಗ ಅಧಿಕಾರಿಗಳು ಆ ತಕ್ಷಣ ಈಗ ನಾವು ಬೇರೆ ಒಂದು ಎನ್ಕ್ವೈರಿ ಮಾಡ್ಬೇಕಾದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಮೊದಲು ಅವ್ರನ್ನ ಸಸ್ಪೆಂಡ್ ಮಾಡಿ ಆಮೇಲೆ ಎನ್ಕ್ವೈರಿ ಮಾಡಲಿ ಅನ್ನೋದು ನಮ್ಮ ಆಗ್ರಹ. ಧನ್ಯವಾದ. ಇದು ಸ್ವಲ್ಪ ಎಲ್ಲ ಈಗ ಫ್ರೆಶ್ ಆಗಿ ಬರ್ತಾರಲ್ಲ, ಅವ್ರಿಗೆ ಆಕ್ರೋಶ ಇರುತ್ತೆ. ಸೊ ಅದನ್ನು ನಾವು ತಿಳಿಪಡಿಸ್ಬೇಕು. ಸರ್ ಇನ್ನೂ